ಸ್ವರ್ಣಗೃಹ ನೋವಾ ಗ್ರೀನ್ ಬಡಾವಣೆ ಅರ್ಹವೇ ಅನರ್ಹವೇ ಸ್ಥಳ ಪರಿಶೀಲನೆ ಆಗಲಿ ಬನಹಳ್ಳಿ ಚಿಕ್ಕನಾರಾಯಣ ಆಗ್ರಹ. ಕೋಲಾರ ಜಿಲ್ಲೆ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಡುಪಲ್ಲಿ ಗ್ರಾಮದ ಸರ್ವೆ ನಂಬರ್ 70 ಡಿವಿಷನ್ 1ರಲ್ಲಿ ನಿರ್ಮಾಣ ಆಗುತ್ತಿರುವ ಸ್ವರ್ಣಗೃಹ ನೋವಾ ಗ್ರೀನ್ ಬಡಾವಣೆಯಲ್ಲಿ ಈ ಭಾಗದ 32 ಗ್ರಾಮಗಳ ನೀರು ಹರಿದು ಹೋಗುವ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಚಿಕ್ಕನಾರಾಯಣರವರು ಆರೋಪ ಮಾಡಿದರು. ರಾಜಧಾನಿ ಬೆಂಗಳೂರು ಮೂಲದವರು ಇಲ್ಲಿ ಬಡಾವಣೆ ನಿರ್ಮಾಣ ಮಾಡುತ್ತಿದ್ದು 70 ಡಿವಿಷನ್ 1, 70 ಡಿವಿಷನ್ 2, 70 ಡಿವಿಷನ್ 3, 70 ಡಿವಿಷನ್ 4ರಲ್ಲಿ 1 ಎಕರೆ 10 ಗುಂಟೆ ಜಮೀನಿದ್ದು ಈ ಭಾಗದ ರೈತರಿಗೆ ಮೋಸ ಮಾಡಿ ವಂಚಿಸಿ ಜಮೀನು ಪಡೆದು ನೂತನ ಲೇಔಟ್ ನಿರ್ಮಿಸಿ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ರಾಜ ಕಾಲುವೆಯನ್ನು ಸಂಪೂರ್ಣವಾಗಿ ಮುಚ್ಚಿದ್ದು ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡಿರುವುದು ಅಪರಾಧ. ಹಾಗಾಗಿ ಕೋಲಾರ ತಾಲೂಕು ತಹಶೀಲ್ದಾರ್, ಕೋಲಾರ ಜಿಲ್ಲಾಧಿಕಾರಿ, ಕೋಲಾರ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ರಾಜಕಾಲುವೆಯನ್ನು ತೆರವುಗೊಳಿಸಬೇಕು. ಈ ಬಡಾವಣೆ ಸರ್ಕಾರದ ಷರತ್ತುಗಳಿಗೆ ಬದ್ಧವಾಗಿ ನಿರ್ಮಾಣ ಆಗಿದೆ ಎಂಬುದನ್ನು ಪರಿಶೀಲನೆ ಮಾಡಬೇಕು. ಒಟ್ಟಾರೆಯಾಗಿ ಈ ಲೇಔಟ್ ಅರ್ಹವೇ ಅನರ್ಹವೇ ಎಂಬುದನ್ನು ನಿರ್ಧಾರ ಮಾಡಬೇಕು. ಒಂದು ವೇಳೆ ಕಾನೂನು ಬಾಹಿರವಾಗಿ ಬಡಾವಣೆ ನಿರ್ಮಾಣ ಮಾಡಿದ್ದಲ್ಲಿ ಬಡಾವಣೆ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಇದೇ ಸ್ಥಳದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಚಿಂಟು ಆರ್ಟ್ಸ್ ಜಿ. ರಾಮಚಂದ್ರ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ನಾರಾಯಣ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಕೋಲಾರ ಜಿಲ್ಲಾಧ್ಯಕ್ಷ ವಿ. ಅಮರೇಶ, ತಾಲೂಕಾಧ್ಯಕ್ಷ ತಿಪ್ಪಣ್ಣ ಇದ್ದರು. ವರದಿ ಎಚ್. ಜಿ. ಪ್ರಕಾಶ್, ಬಂಗಾರಪೇಟೆ. ಮಾಡ್ಕೊಂಡು ಯಾರಿಗಿಲ್ಲ ತೊಂದರೆ ಇಲ್ಲ. ಇದು 400 ಎಕರೆ ಕೆರೆಯಲ್ಲಿದ್ದು ಈ ಕಡೆ ನೀರು ಬಂದ್ರೆ ಎಲ್ಲಿ ತಡೆಯಕ್ಕಾಗುತ್ತೆ. ಅವಾಗ ಒಂದ್ಸಲಿ ರೋಡ್ ಮೇಲೆ ಇಲ್ಲೋದು ನೀರು ಇಲ್ಲಿ ಹೋಗಿದ್ದಾವೆ. ಇಲ್ಲಿ ಫ್ರಂಟ್ ಇಲ್ಲಿ ಹೋಗಿದ್ದಾವೆ ನೀರು. ಎಷ್ಟು ಹೈಟ್ ಮಾಡಿದ್ರು ಇದು ಕೆರೆ ನೀರು ಗುಡುಗೂರು ಇತ್ತು ಹೋಗುತ್ತೆ. ಈ ಕಡೆ ನೀರು ಈ ಕಡೆ ಬರೋದು, ಈ ಕೆರೆಗೆ ಬರೋದು. ಈ 30 ಕೆರೆ ನೀರು ಇದರಿಂದಲೇ ಪಾಸ್ ಆಗಿ ಈ ಕೆರೆಗೆ ಹೋಗೋದು. ಒಟ್ಟು 30 ಕೆರೆ ನೀರು ಪಾಸ್ ಆಗಿ ಈ ಕೆರೆಗೆ ಲೇಔಟ್ ಮೇಲೆ ಪಾಸ್ ಆಗೋದು. ಲೇಔಟ್ ಮೇಲೆ ಪಾಸ್ ಆಗಬೇಕು. ಇವಾಗ ಇಲ್ಲ, ಎಲ್ಲ ಉತ್ತಿ ಕಾಂಪೌಂಡ್ ಹಾಕಿ ಮಾಡಿದಾರೆ. ಅವ್ರು ಏನ್ ಮಾಡಿದಾರೆ, ಎಲ್ಲ ಕರ್ಕೊಂಡು ಅವ್ರು ಸಿಲಿಂಡರ್ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಇಂಪ್ರೂವ್ ಆಗಿಲ್ಲ, ಅದ್ರ ಮೇಲೆ ಹರ್ಕೊಂಡ್ ಬಂದ್ವಿ. ಅದ್ರ ಮೇಲೆ ಹರ್ಕೊಂಡ್ ಬಂದ್ವು. ಇದ್ರ ಮೇಲೇನೋ ಹರಿತಾ ಇದ್ವು. ಇವರು ಡೆವಲಪ್ಮೆಂಟ್ ಮಾಡಿದ್ರು. ನಾವು ನೋಡಿಸ್ತೀವಿ, ಲಾಸ್ಟಲ್ಲಿ ನೋಡಿಸ್ತೀವಿ ಅಂತ ಲೇಔಟ್ ಮೇಲೆ ದಾರಿ ಮೇಲೆ ಹೋಗ್ತಾರೆ ನೀರು. ಅಲ್ಲಿ ಪರ್ಫೆಕ್ಟ್ ಕಾಲುವೆ ಮಾಡಿಲ್ಲ ಅಷ್ಟೇ. ನೋಡಿ ಅಲ್ಲಿ ಇವಾಗ ಅಲ್ಲಿ ದಾರಿ ಇಕ್ಕಿದ್ದಾರಲ್ಲ, ಅಲ್ಲಿ ನೋಡಿ ಅಲ್ಲಿ ಎಕ್ಸಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಆ ಕೆರೆ ಮರವಿಂದ ಕಾಣಿಸುತ್ತೆ. ಅಲ್ಲಿ ಅದೇ ಅದೇ ಅಂಚಲ್ಲೇ ಇದೆ ಕಾಲುವೆ. ಅಲ್ಲಿ ನಿಂಗೆ ಬಂದು ಇದ್ರ ಮೇಲೆ ಬರ್ತಾರೆ ಲೇಔಟ್ ಮೇಲೆ ಕಾಲುವೆ. ಅವರಲ್ಲಿ ಮೋರಿ ನೋಡಿದ್ರೆ ಸರ್ ನಾವು ಇವ ಇದೆಲ್ಲ ಓಪನ್ ಖಾಲಿ ಬರ್ತಾರದು. ಇವರು ಅಲ್ಲಿ ತಪ್ಪಿಬಿಟ್ಟು ಈ ಕಡೆ ಹಾಕ್ತಾರೆ. ಅಲ್ಲಿ ದೊಡ್ಡದಾಗಿ ಕಾಲು ಇರೋದಲ್ಲಿ ಅದು ಅಲ್ಲಿಂದ ಇದೆ. ನೋವಾ ಗ್ರೀನ್ ಪ್ಲಾಟ್ಸ್ ಎಂಬಂಥ ಬೆಂಗಳೂರಿನ ಮಾಲೀಕರು, ಮೂಲತಃ ಬೆಂಗಳೂರಿನ ವಾಸಿಗಳು ಇಲ್ಲಿ ಕೋಲಾರ ತಾಲೂಕಿನಲ್ಲಿ ಎಡಪಳ್ಳಿ ಗ್ರಾಮದ ಸರ್ವೆ ನಂಬರ್ 70/1, 70/2, 70/3, 4, 5ರಂತೆ ಜಮೀನನ್ನು 1 ಎಕರೆ 10 ಗುಂಟೆ, 20 ಗುಂಟೆ, 30 ಗುಂಟೆ ಎಂಬುವಂಥದ್ದು ಖರೀದಿ ಮಾಡಿ ಇವಾಗ ಹುಟ್ಟೂರು ಹೋಬಳಿ ಎಡಪಳ್ಳಿ ಗ್ರಾಮದ ಗ್ರಾಮಸ್ಥರನ್ನು, ಕೆಲವು ಅಮಾಯಕರನ್ನು ಅವನ್ನು ವಂಚಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ಇವತ್ತು ದಿವಸ ಇಲ್ಲಿ ಪ್ಲಾಟ್ ಮಾಡಿ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕಂತೇಳಿ ಈ ಬೆಂಗಳೂರಿನ ಮೂಲವಾಸಿಗಳು ಕೋಲಾರ ತಾಲೂಕಿಗೆ ಬಂದು ಜನಸಾಮಾನ್ಯ ಯಾಮಾರಿಸಿ ವಂಚಿಸಿ ಇವತ್ತು ದಿವಸ ರಾಜಕಾಲುವೆಗಳನ್ನೆಲ್ಲ ಒತ್ತುವರಿ ಮಾಡಿ ಸುಮಾರು 32 ಹಳ್ಳಿಗಳಿಂದ ಆ ಕೆರೆಗಳಲ್ಲಿ ತುಂಬಿ ಬರ್ತಕ್ಕಂಥ ಕೆರೆ ಕೋಡಿಯನ್ನು ಸಹ ಮುಚ್ಚಿ ಇವತ್ತು ದಿವಸ ಫುಲ್ಫಿಲ್ ಮಾಡಿ ಇವತ್ತು ದಿವಸ ಸ್ವರ್ಣಗೃಹ ನೋವಾ ಗ್ರೀನ್ ಎಂಬಂಥ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಬಂದಿರತಕ್ಕಂಥ ಈ ಮಾಲೀಕರಿಗೆ ನಾವು ಧಿಕ್ಕಾರ ಆಗ್ತಾ ಇದ್ದೀವಿ. ಇದನ್ನು ಅತಿ ಶೀಘ್ರವಾಗಿ ಕೋಲಾರ ತಾಲೂಕಿನ ಮತ್ತು ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಜೊತೆಗೆ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅತಿ ಶೀಘ್ರವಾಗಿ ಬಂದು ಇಲ್ಲಿ ಸ್ಥಳ ತನಿಖೆ ಮಾಡಿ ಇದು ಅರ್ಹವೇ ಅನರ್ಹವೇ ಎನ್ನುವಂಥದ್ದನ್ನು ಬಡಾವಣೆಗೆ ಸೂಕ್ತವಾದಿದ್ದರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಸೂಕ್ತವಾಗಿದ್ದರೂ ಸಹ ಸರ್ಕಾರದ ನೀತಿ ನಿಯಮಗಳಂತೆ ಆ ಷರತ್ತು ಬದ್ಧಗಳಂತೆ ಇದ್ದರೆ ನಾವು ಅದಕ್ಕೆ ನಾವು
ನಮ್ಮ ಒಪ್ಪಿಗೆಯನ್ನು ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಇದೇ ಜಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ನಿಗದಿಪಡಿಸಿ ಇಲ್ಲ ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ. ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಸ್ವರ್ಣಗೃಹ ನೋವಾ ಗ್ರೀನ್ ಪ್ಲಾಟ್ಸ್ ಎಂಬಂಥ ಮಾಲೀಕರು ಯಾರಿದ್ದಾರೋ ಅವರ ವಿರುದ್ಧವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ಮಾಡಿ ಇಲ್ಲಿ ರಾಜಕಾಲುವೆಗಳನ್ನು ಬಿಡಿಸಿ ಗೋವಾಳವನ್ನು ಒತ್ತುವ ಮಾಡಿಕೊಡ್ತಕ್ಕಂಥ ಬಿಡಿಸಿ 32 ಹಳ್ಳಿಗಳಿಂದ ಬರ್ತಕ್ಕಂಥ ನೀರು ಆ ಕೆರೆ ಕೋಡಿಯ ಹಳ್ಳವನ್ನು ತೆರವುಗೊಳಿಸಿ ಇದು ಜನಸಾಮಾನ್ಯರಿಗೆ ಅನುವು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಜೈ ಭೀಮ್, ಜೈ ಹಿಂದ್.